Fine students, welcome back to the third chapter. Third chapter, ಇದರಲ್ಲಿ ಸೋಷಿಯಲಿಸಮ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಎಲಿಮೆಂಟ್ಸ್ ಮಾತ್ರ ನಾನು ಈ ಸೆಷನಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಆ್ಯಂಡ್ ಐ ನೋ ದಟ್ ಇಟ್ ಈಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್ ಫಾರ್ ಯು ಪೀಪಲ್. ಆ್ಯಂಡ್ ಇನ್ ದಿಸ್ ವೀಕ್ ಐ ಆಮ್ ಏಬಲ್ ಟು ಪೋಸ್ಟ್ only this video. And in the next week on Tuesday onwards, I'll post the other videos also. It is very difficult to conduct the online classes. So today's topic is nothing but the socialism as well as the meaning and its elements. What are the elements comes under the socialism? Anyways, we have understood about the liberalism and also about the other important topics like that. It might be the types of the liberalism and also the theory of the liberalism and all. And today it is about the socialism. What is the meaning of the term socialism? Socialism is a populist economic and the political system based on public ownership. It is also known as collective or the common ownership of the means of production. Those means include the machinery, tools and factories used to produce goods that aim to directly satisfy human needs. So what is socialism now? So let us understand the term socialism. Socialism ಅಂತ ಹೇಳಿದ್ರೆ ಸಮಾಜವಾದ ಅಂತ ಅರ್ಥ ಆಗ್ತಾ ಇರುತ್ತೆ. ಸಮಾಜವಾದ ಅಂತಂದರೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಸಮಾಜವಾದ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ವಾಟ್ ರೀಸನ್, ಫಾರ್ ವಾಟ್ ಪರ್ಪಸ್ ಇಟ್ ಈಸ್ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಇದು ಸಮಾಜವಾದ ಅನ್ನತಕ್ಕಂಥದ್ದು ಉತ್ಪಾದನಾ ಸಾಧನಗಳ ಸಾರ್ವಜನಿಕ ಮಾಲೀಕತ್ವವನ್ನು, ಅಂದರೆ ಸಾಮೂಹಿಕವಾಗಿ ಅಥವಾ ಸಾಮಾನ್ಯ ಮಾಲೀಕತ್ವ ಅಂತಲೂ ಸಹ ನಾವು ಇದನ್ನು ಕರಿತಾ ಹೋಗ್ತೀವಿ. ಅಂದರೆ ಈ ಉತ್ಪಾದನೆಗಳನ್ನು ಮಾಡತಕ್ಕಂಥ ಸಾಧನಗಳು ಅದು ಯಾರೋ ಒಬ್ಬರ ಅಧೀನದಲ್ಲಿ ಇಲ್ಲಿ ಇರೋದಿಲ್ಲ. ಇದು ಗುಂಪು ಅನ್ನೋದು ಅಥವಾ ಸಾಮೂಹಿಕ ಮಾಲೀಕತ್ವದಲ್ಲಿ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಸೋಷಿಯಲಿಸಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಯಾವುದನ್ನು ಇದು ಆಧರಿಸಿರುತ್ತೆ? ಸೋಷಿಯಲಿಸಮ್ ಅನ್ನತಕ್ಕಂಥದ್ದು ಯಾವ ಫ್ಯಾಕ್ಟರ್ಸ್ ಮೇಲೆ ಬರುತ್ತೆ ಅಂತ ಹೇಳಿದ್ರೆ, ತುಂಬ ಪಾಪ್ಯುಲರ್ ಆಗಿರತಕ್ಕಂಥ ಆರ್ಥಿಕ ಮತ್ತು ರಾಜಕೀಯವಾಗಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸೋಷಿಯಲಿಸಮ್ನ ಕಾಣ್ತಾ ಹೋಗ್ತೀವಿ. ಮಾನವನ ಎಲ್ಲ ಅಗತ್ಯಗಳನ್ನು ನೇರವಾಗಿ ಪೂರೈಸತಕ್ಕಂಥ ಗುರಿಯನ್ನು ಇದು ಹೊಂದಿದೆ. ಜೊತೆಗೆ ಅದರ ಸರಕುಗಳನ್ನು ಉತ್ಪಾದಿಸಬೇಕು ಅಂತ ಹೇಳಿದಾಗ ಬಳಸತಕ್ಕಂಥ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ಕಾರ್ಖಾನೆಗಳು ಸಹ ಈ ಸಾಧನಗಳಲ್ಲಿ ಸೇರ್ತಾ ಬಂದಿದ್ದಾವೆ. ಸೊ ದಿಸ್ ಇಸ್ ದ ಮೀನಿಂಗ್. ಅಂದರೆ ಇದು ಯಾರೋ ಒಬ್ಬರ ಮಾಲೀಕತ್ವದಲ್ಲಿ ಇರೋದಿಲ್ಲ, ಇದು ಸಾಮೂಹಿಕವಾಗಿ ಕಲೆಕ್ಟಿವ್ ಆಗಿರತಕ್ಕಂಥ ಒಂದು ಓನರ್ಶಿಪ್ಪನ್ನು ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಸೋಷಿಯಲಿಸಮ್, social and economic doctrine that calls for public rather than private ownership or control of property and natural resources. According to the socialist view, individuals do not live or work in isolation but live in cooperation with one another. Furthermore, everything that people produce is in some sense a social product, and everyone who contributes to the production of a good is entitled to a share in it. Society as a whole, therefore, should own or at least control property for the benefit of all its members. So this is what the socialism means. Socialism ಅಂತ ಹೇಳಿದ್ರೆ ಸಮಾಜ ಅಂದರೆ ಖಾಸಗಿ ಮಾಲೀಕತ್ವ ಅನ್ನೋದು ಇಲ್ಲಿ ಕಾಣೋದಿಲ್ಲ. ವಿ ಕೆನಾಟ್ ಫೈಂಡ್ ಎನಿ ಕೈಂಡ್ ಆಫ್ ದಿ ಪ್ರೈವೇಟ್ ಓನರ್ಶಿಪ್ ಹಿಯರ್. ಆ್ಯಂಡ್ ಆಲ್ಸೋ ಅಥವಾ ಆಸ್ತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿಯಂತ್ರಣಕ್ಕಿಂತ ಸಾರ್ವಜನಿಕರನ್ನು ಕರೆಯುವ ಸಾಮಾಜಿಕ ಮತ್ತು ಆರ್ಥಿಕ ಸಿದ್ಧಾಂತ ಈ ಒಂದು ಸಮಾಜವಾದಿ ಸಿದ್ಧಾಂತ. ಸಮಾಜವಾದಿ ದೃಷ್ಟಿಕೋನದ ಪ್ರಕಾರ ವ್ಯಕ್ತಿಗಳು ಪ್ರತ್ಯೇಕವಾಗಿ ಬದುಕೋದಿಲ್ಲ ಅಥವಾ ಕೆಲಸವನ್ನು ಸಹ ಮಾಡೋದಿಲ್ಲ, ಆದರೆ ಪರಸ್ಪರ ಸಹಕಾರದಿಂದ ಇವರೆಲ್ಲರನ್ನು ಬದುಕ್ತಾ ಇರ್ತಾರೆ. ಇದಷ್ಟೇ ಅಲ್ಲ, ಜನರು ಉತ್ಪಾದಿಸತಕ್ಕಂಥ ಪ್ರತಿಯೊಂದು ಒಂದು ಅರ್ಥದಲ್ಲೂ ಸಹ ಸಾಮಾಜಿಕ ಉತ್ಪನ್ನವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತು ಒಳ್ಳೆಯದನ್ನು ಉತ್ಪಾದಿಸೋದಕ್ಕೆ ಕೊಡುಗೆ ನೀಡುವ ಪ್ರತಿಯೊಬ್ಬರು ಸಹ ಅದರಲ್ಲಿ ಪಾಲನ್ನು ಪಡೆದಿರ್ತಾರೆ. ಒಟ್ಟಾರೆಯಾಗಿ ಸಮಾಜ ತನ್ನ ಎಲ್ಲ ಸದಸ್ಯರ ಅನುಕೂಲಕ್ಕಾಗಿ ಆಸ್ತಿಯನ್ನು ಹೊಂದಿರಬೇಕು ಅಥವಾ ಕನಿಷ್ಠವಾಗಿ ಅದನ್ನು ನಿಯಂತ್ರಿಸಬೇಕು ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ತಾ ಬರ್ತೀವಿ. ದಿಸ್ ಕನ್ವಿಕ್ಷನ್ ಫಾರ್ ಸೋಷಿಯಲಿಸಮ್ ಇನ್ ಆಪೋಸಿಷನ್ ಟು ದ ಕ್ಯಾಪಿಟಲಿಸಮ್, ಅಂದರೆ ಇದು ಬಂಡವಾಳಶಾಹಿ ವಿರುದ್ಧವಾಗಿ ಬಂದಿರತಕ್ಕಂಥ ಒಂದು ಸಿದ್ಧಾಂತ. ಬಂಡವಾಳಶಾಹಿನಲ್ಲಿ ನಾವೇನನ್ನು ಕಾಣ್ತೀವಿ? ಉಳ್ಳವನೇ ಮಾಲೀಕ ಅನ್ನತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ, ವಿಚ್ ಈಸ್ ಬೇಸ್ಡ್ ಆನ್ ದಿ ಪ್ರೈವೇಟ್ ಓನರ್ಶಿಪ್ ಆಫ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್ and allows individual choices in a free market to determine how goods and services are totally distributed here. So that is what we come across here. ಏನನ್ನು ಕಾಣ್ತಾ ಹೋಗ್ತೀವಿ ಇದರಲ್ಲಿ ಅಂತ ಹೇಳಿದ್ರೆ, ಸಮಾಜವಾದವನ್ನು ಬಂಡವಾಳಶಾಹಿಗೆ ವಿರುದ್ಧವಾಗಿ ಇದು ನಮ್ಮನ್ನು ಇರಿಸ್ತಾ ಹೋಗುತ್ತೆ. ಅಂದರೆ ಸಮಾಜವಾದಿ ಬರುತ್ತೆ, ಇದು ಉತ್ಪಾದನಾ ಸಾಧನಗಳ ಖಾಸಗಿ ಮಾಲೀಕತ್ವವನ್ನು ಆಧರಿಸಿರುತ್ತೆ. ಜೊತೆಗೆ ಸರಕು ಮತ್ತು ಸೇವೆಗಳನ್ನು ಹೇಗೆ ವಿತರಣೆಯನ್ನು ಮಾಡಬೇಕು ಎಂಬುದನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ, ಮುಕ್ತ ಮಾರುಕಟ್ಟೆಯಲ್ಲಿ ವೈಯಕ್ತಿಕ ಆಯ್ಕೆಗಳನ್ನು ಸಹ ಈ ಸಮಾಜವಾದ ಅನ್ನೋದು ನಮಗೆ ಒದಗಿಸಿಕೊಡುತ್ತೆ. Socialists complain that capitalism necessarily leads to unfair and exploitative concentration of wealth and power in the hands of the relative
few who emerge victorious from free market competition, people who then use their wealth and power to reinforce their dominance in society. Why? Because such people are rich. They may choose where and how to live, and their choices in turn limit the options of the poor. ಸೊ ಬಂಡವಾಳಶಾಹಿ ಅಗತ್ಯವಾಗಿ ಏನಾಗುತ್ತೆ, ಮುಕ್ತ ಮಾರುಕಟ್ಟೆ ಮತ್ತು ಸ್ಪರ್ಧೆಯಿಂದ ವಿಜಯಶಾಲಿಯಾಗಿ ಹೊರಹೊಮ್ಮತಕ್ಕಂಥ ಸಾಪೇಕ್ಷ ಕೆಲವರ ಕೈಯಲ್ಲಿ ಸಂಪತ್ತು ಮತ್ತು ಅಧಿಕಾರದ ಅನ್ಯಾಯದ ಮತ್ತು ಶೋಷಣೆಯ ಸಾಂದ್ರತೆಗೆ ಇದು ಕಾರಣ ಆಗುತ್ತೆ ಅಂತ ಹೇಳಿಬಿಟ್ಟು ಸಮಾಜವಾದಿಗಳು ದೂರನ್ನು ಇಲ್ಲಿ ಮಾಡ್ತಿದ್ದಾರೆ. ನಂತರ ಜನರು ತಮ್ಮ ಸಂಪತ್ತು ಮತ್ತು ಶಕ್ತಿಯನ್ನು ಸಮಾಜದಲ್ಲಿ ತಮ್ಮ ಪ್ರಾಬಲ್ಯವನ್ನು ಬಲಪಡಿಸೋದಕ್ಕೆ ಬಳಸ್ಕೊಳ್ತಾರೆ ಅಂತಲೂ ಸಹ ಇವರು ತಿಳಿಸ್ತಾರೆ. ಅಂತಹ ಜನರು ಶ್ರೀಮಂತ ಆಗೋದ್ರಿಂದ ಬೇರೆಯವರು ಎಲ್ಲಿ ಹೋಗಬೇಕು, ಹೇಗೆ ಬದುಕಬೇಕು ಎಂಬುದನ್ನು ಆರಿಸ್ಕೊಳ್ತಾ ಹೋಗಬೇಕು. ಅವರ ಆಯ್ಕೆಗಳು ಬಡವರ ಆಯ್ಕೆಗಳನ್ನು ಏನು ಮಾಡ್ತಾ ಇದೆ, ಮಿತಿಗೊಳಿಸ್ತಾ ಬಂದಿದೆ. ಸೊ ಇಲ್ಲಿ ಏನಾಗ್ತಿದೆ, ಸಚ್ ಪೀಪಲ್ ಆರ್ ರಿಚ್, ದೇ ಮೇ ಚೂಸ್ ವೇರ್ ಆ್ಯಂಡ್ ಹೌ ಟು ಲೀವ್. ಅವ್ರು ಎಲ್ಲಿ ಬದುಕಬೇಕು, ಹೇಗೆ ಬದುಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಡ ಜನರು ಎಲ್ಲಿ ಹೋಗಬೇಕು ಅನ್ನೋದು ನಮಗೆ ಇಲ್ಲಿ ಒಂದು ಪ್ರಶ್ನೆ ಆಗಿ ಉಳಿತಾ ಹೋಗುತ್ತೆ. Terms such as individual freedom and equality of opportunity may be meaningful for capitalists, but can only ring hollow for working people who must do the capitalist bidding if they are to survive. ಆ ಸೋಷಿಯಲಿಸ್ಟ್ ನೋಡ್ತಾ ಇರ್ತಾರೆ ಇದರಲ್ಲಿ ಹೇಗೆ ಅಂತಂದರೆ, ಇಂಡಿವಿಜುವಲ್ ಫ್ರೀಡಮ್ ಇರ್ಬೋದು, ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಮತ್ತು ಅವಕಾಶದ ಸಮಾನತೆಯಂತಹ ನಿಯಮಗಳು ಬಂಡವಾಳಶಾಹಿಗಳಿಗೆ ಅರ್ಥಪೂರ್ಣವಾಗಬಹುದು, ಆದರೆ ದುಡಿಯುವ ಜನರಿಗೆ ಮಾತ್ರ ಅದು ಟೊಳ್ಳಾಗ್ತಾ ಹೋಗುತ್ತೆ. ಅವರು ಬದುಕುಳಿಬೇಕಾದ್ರೆ ಬಂಡವಾಳಶಾಹಿಗಳು ಏನು ಮಾಡಬೇಕು, ಹರಾಜು ಮಾಡಬೇಕು. ಸಮಾಜವಾದಿಗಳು ನೋಡುವಂತೆ ನಿಜವಾದ ಸ್ವಾತಂತ್ರ್ಯ ಮತ್ತು ನಿಜವಾದ ಸಮಾನತೆಗೆ ಯಾವುದೇ ಸಮಾಜದಲ್ಲಿ ಸಮೃದ್ಧಿಗೆ ಆಧಾರವನ್ನು ನೀಡುವ ಸಂಪನ್ಮೂಲಗಳ ಸಾಮಾಜಿಕ ನಿಯಂತ್ರಣದ ಅಗತ್ಯ ಅನ್ನೋದಿಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಫ್ರೆಡ್ರಿಕ್ ಏಂಜಲ್ಸ್ ಅವರು ಇರ್ಬೋದು, ಅವರು ಕಮ್ಯುನಿಸ್ಟ್ ಪಕ್ಷದ ಪ್ರಣಾಳಿಕೆಯಲ್ಲಿ ಅಂದರೆ 1848 ಇಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಸಮಾಜವಾದಿ ಸಮಾಜದಲ್ಲಿ ಪ್ರತಿಯೊಬ್ಬರ ಮುಕ್ತ ಅಭಿವೃದ್ಧಿಯ ಸ್ಥಿತಿ ಎಲ್ಲರ ಮುಕ್ತ ಅಭಿವೃದ್ಧಿ ಅನ್ನೋದು ಆಗಿದೆ ಅಂತ ಹೇಳಿ ಘೋಷಣೆಯನ್ನು ಸಹ ಇವರು ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಕಾರ್ಲ್ ಮಾರ್ಕ್ಸ್ ಅಂಡ್ ದಿ ಫ್ರೆಡ್ರಿಕ್ ಏಂಜಲ್ಸ್ who also made this point in his manifesto of the Communist Party in the year 1848 when they proclaimed that in a socialist society the condition for the free development of each is the free development of all. What are the elements of the socialism? See, this is the second topic for you people. ನಾವು ನೋಡತಕ್ಕಂಥ ಕೆಲವೊಂದು ಅಂಶಗಳು ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು socialism, so because whatever we have understood so far, based on that, an ideology that has encompassed a range of different streams. Some key elements can however be identified with a tendency to typify socialist ideas as a family of comparable ideas of great significance in the traditions, history or concepts such as community, cooperation, social justice, class politics and common control. So nevertheless, some important issues have given rise to disagreement between the members of the different social terms also, different social streams also. ಸೊ ಇದರ ನಂತರ ಸಮಾಜವಾದ ಒಂದು ವಿಭಿನ್ನ ಸಿದ್ಧಾಂತಗಳನ್ನು ಒಳಗೊಂಡು ಒಂದು ಸಿದ್ಧಾಂತ ಆಗಿದೆ. ಕೆಲವು ಪ್ರಮುಖ ಅಂಶಗಳನ್ನು ನಾವು ಹೋಲಿಸಬೇಕು ಅಂತ ಹೇಳಿದಾಗ, ವಿಚಾರಗಳನ್ನು ಮಾಡಿದಾಗ, ವಿಚಾರಗಳ ಒಂದು ಕುಟುಂಬ ಆಗಿದೆ ಇದು ಸಮಾಜವಾದಿ ಅನ್ನತಕ್ಕಂಥದ್ದು. ವಿಚಾರಗಳನ್ನು ಟೈಪ್ ಮಾಡುವ ಪ್ರವೃತ್ತಿಯೊಂದಿಗೆ ನಾವು ಇದನ್ನು ಗುರುತಿಸ್ತಾ ಹೋಗ್ತೀವಿ. ಸಂಪ್ರದಾಯ, ಇತಿಹಾಸ, ಅದರ ಜೊತೆಗೆ ಸಮುದಾಯ, ಸಹಕಾರ, ಸಾಮಾಜಿಕ ನ್ಯಾಯ, ವರ್ಗ, ರಾಜಕೀಯ ಮತ್ತು ಸಾಮಾನ್ಯ ನಿಯಂತ್ರಣ ಮುಂತಾದ ಪರಿಕಲ್ಪನೆಗಳನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಇವೆಲ್ಲನೂ ಬಹಳ ಮಹತ್ವದಾಗಿದ್ದಾವೆ. ಇವುಗಳನ್ನೇ ಅಂದರೆ ಈ ಸಂಪ್ರದಾಯ, ಇತಿಹಾಸ, ಸಮುದಾಯ ಅಂತ ಏನು ಹೇಳ್ತಾ ಇದ್ದೀನಿ, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಲ್ಸೋ. ಸೊ ಅದೇನೇ ಇದ್ರೂ ಸಹ ಕೆಲವು ಪ್ರಮುಖ ವಿಷಯಗಳು ವಿಭಿನ್ನ ಸಮಾಜವಾದಿ ಹೊಳೆಗರ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಕ್ಕೂ ಸಹ ನಾನು ಇಲ್ಲಿ ಕಾರಣ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೋಷಿಯಲಿಸಮ್ ಈಸ್ ಅನ್ ಎಕಾನಮಿಕ್ ಆ್ಯಂಡ್ ದಿ ಪೊಲಿಟಿಕಲ್ ಸಿಸ್ಟಮ್ ಬೇಸ್ಡ್ ಆನ್ ದಿ ಪಬ್ಲಿಕ್ ಓನರ್ಶಿಪ್ ಆಫ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್. ಸೊ ಏನಾಗ್ತಿದೆ ಇದರಲ್ಲಿ ಅಂತ ಹೇಳಿದ್ರೆ, ಈ ಸಮಾಜವಾದಿ ಅನ್ನತಕ್ಕಂಥದ್ದು ಉತ್ಪಾದನಾ ಸಾಧನಗಳ ಸಾರ್ವಜನಿಕ ಮಾಲೀಕತ್ವವನ್ನು ಆಧರಿಸಿದ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ ಆಗಿದೆ. ಎಲ್ಲ ಕಾನೂನು, ಉತ್ಪಾದನೆ ಮತ್ತು ವಿತರಣಾ ನಿರ್ಧಾರಗಳನ್ನು ಸರ್ಕಾರ ಸಮಾಜವಾದಿ ವ್ಯವಸ್ಥೆಯಲ್ಲಿ ತೆಗೆದುಕೊಳ್ತಾ ಹೋಗುತ್ತೆ. ಅಂದರೆ ವೈಯಕ್ತಿಕವಾಗಿ ಇಲ್ಲಿ ಯಾರು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಚಾನ್ಸಸ್ ಅನ್ನೋದು ಇರೋದಿಲ್ಲ.
ಎಲ್ಲ ಉತ್ಪಾದನೆ ಮತ್ತು ಬೆಲೆ ಮಟ್ಟವನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಸಮಾಜವಾದಿ ಸಮಾಜದ ನಾಗರಿಕರು ಆಹಾರದಿಂದ ಆರೋಗ್ಯ ರಕ್ಷಣೆಯವರೆಗೆ ಎಲ್ಲದಕ್ಕೂ ಸಹ ಸರ್ಕಾರವನ್ನು ಅವಲಂಬಿಸಿದ್ದಾರೆ. ಸಮಾಜವಾದದ ಪ್ರತಿಪಾದಕರು ಇದು ಸರಕು ಮತ್ತು ಸೇವೆಗಳ ಹೆಚ್ಚು ಸಮಾನ ವಿತರಣೆಗೆ ಮತ್ತು ಹೆಚ್ಚು ಸಮಾನ ಸಮಾಜಕ್ಕೆ ಕಾರಣವಾಗುತ್ತೆ ಅಂತ ಹೇಳಿಬಿಟ್ಟು ನಂಬ್ತಾನೂ ಇದ್ದಾರೆ. ಸಮಾಜವಾದಿ ರಾಷ್ಟ್ರಗಳ ಉದಾಹರಣೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ನಾವು ಸೋವಿಯತ್ ಒಕ್ಕೂಟ, ಕ್ಯೂಬಾ, ಚೀನಾ ಮತ್ತು ವೆನೆಜುವೆಲಾವನ್ನು ಸೇರಿಸತಕ್ಕಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. Socialism, an economic and the political system based on the public ownership of the means of production. All illegal production and distribution decisions are made by the government in a socialist system. The government determines all output and pricing levels. Citizens in a socialist society rely on the government for everything from food to healthcare. Proponents of socialism believe that it leads to a more equal distribution of goods and services and a more equitable society. I have already mentioned about the examples. Socialist countries include the Soviet Union, Cuba, China and Venezuela. Socialist ideals include production for the use rather than for profit and equitable distribution of wealth and material resources among all people. No more competitive buying and selling in the market and free access to goods and services. Capitalism, with its belief in private ownership and the goal to maximize profits, stands in contrast to socialism. So, while socialism and capitalism seem diametrically opposed, most capitalist economies today have some socialist aspect also. So that this particular point we need to ಅಂಡರ್ಸ್ಟ್ಯಾಂಡ್. ಹೇಗೆ ಅಂತಂದರೆ, ಸಮಾಜವಾದಿ ಆದರ್ಶಗಳು ಲಾಭಕ್ಕಿಂತ ಹೆಚ್ಚಾಗಿ ಬಳಕೆಗಾಗಿ ಉತ್ಪಾದನೆಯನ್ನು ಒಳಗೊಳ್ಳುತ್ತಾ ಬಂದಿದೆ. ಎಲ್ಲ ಜನರಲ್ಲಿ ಸಂಪತ್ತು ಮತ್ತು ವಸ್ತು ಸಂಪನ್ಮೂಲಗಳ ಒಂದು ಸಮನಾದ ವಿತರಣೆ ಇರ್ಬೋದು, ಮಾರುಕಟ್ಟೆಯಲ್ಲಿ ಹೆಚ್ಚು ಸ್ಪರ್ಧಾತ್ಮಕ ಖರೀದಿಯನ್ನು ಮಾಡೋದು ಮತ್ತು ಮಾರಾಟ ಇಲ್ಲ ಅಂತ ಒಂದು ಮಾರಾಟ ಅನ್ನೋದು ಇಲ್ಲಿ ಇರೋದಿಲ್ಲ, ಮತ್ತು ಸರಕು ಮತ್ತು ಸೇವೆಗಳಿಗೆ ಉಚಿತವಾದಂಥ ಒಂದು ಪ್ರವೇಶವನ್ನು ಕಾಣ್ತೀವಿ. ಬಂಡವಾಳಶಾಹಿ ಖಾಸಗಿ ಮಾಲೀಕತ್ವದ ಮೇಲಿನ ನಂಬಿಕೆ ಮತ್ತು ಲಾಭವನ್ನು ಹೆಚ್ಚಿಸುವ ಗುರಿಯೊಂದಿಗೆ ಸಮಾಜವಾದಕ್ಕೆ ಅದು ವಿರುದ್ಧವಾಗಿರುತ್ತೆ. ಸಮಾಜವಾದ ಮತ್ತು ಬಂಡವಾಳಶಾಹಿ ಸಂಪೂರ್ಣವಾಗಿ ವಿರೋಧವೆಂದು ತೋರುತ್ತೆ. ಅದು ನಮಗೆ ಕಾಣಿಸ್ತಾ ಇದ್ರೂ ಸಹ ಹೆಚ್ಚಿನ ಬಂಡವಾಳಶಾಹಿ ಆರ್ಥಿಕತೆಗಳು ಕೆಲವು ಸಮಾಜವಾದಿ ಅಂಶಗಳನ್ನು ಸಹ ಇಲ್ಲಿ ಹೊಂದಿದವೆ. ಸಮಾಜವಾದದ ಅಡಿಯಲ್ಲಿ ಸಾಮಾನ್ಯ ಮಾಲೀಕತ್ವವು ತಾಂತ್ರಿಕ, ಆಲಿಗಾರ್ಕಿ ಅಂದರೆ ನಿರಂಕುಶಾಧಿಕಾರಿ, ಪ್ರಜಾಪ್ರಭುತ್ವ ಮತ್ತು ಸ್ವಯಂ ಪ್ರೇರಿತ ಆಡಳಿತದ ಮೂಲಕ ಸಹ ಇದು ರೂಪುಗೊಳ್ಳುತ್ತೆ. ಸಮಾಜವಾದಿ ದೇಶದ ಪ್ರಮುಖ ಐತಿಹಾಸಿಕ ಉದಾಹರಣೆ ಅಂತ ಹೇಳಿದ್ರೆ ಸೋವಿಯತ್ ಒಕ್ಕೂಟ. ಸಮಕಾಲೀನ ಉದಾಹರಣೆಗಳಲ್ಲಿ ಕ್ಯೂಬಾ, ವೆನೆಜುವೆಲಾ ಮತ್ತು ಚೀನಾನು ಸಹ ಇಲ್ಲಿ ಸೇರಿಕೊಂಡಿರುತ್ತೆ. ಸೊ ದಿಸ್ ಇಸ್ ಹಿಯರ್ ಇಟ್ ಈಸ್ ಅಬೌಟ್ ಕಾಮನ್ ಓನರ್ಶಿಪ್ ಅಂಡರ್ ಸೋಷಿಯಲಿಸಮ್ ಮೇ ಟೇಕ್ ಶೇಪ್ ಥ್ರೂ technocratic, oligarchy, totalitarian, democratic or even voluntary rule. A prominent historical example of a socialist country is the Soviet Union. Contemporary examples include Cuba, Venezuela and China. Due to its practical challenges and poor track record, socialism is sometimes referred to as utopian or post-scarcity system. Although modern adherents believe it could work if only properly implemented. They argue socialism creates equality and provides security. A worker's value comes from the amount of time they work, not in the value of what they produce, while capitalism exploits workers for the belief of the wealthy. ಪ್ರಾಯೋಗಿಕ ಸವಾಲುಗಳಿರ್ಬೋದು ಮತ್ತು ಕಳಪೆ ದಾಖಲೆಯ ಕಾರಣದಿಂದ ಏನಾಗುತ್ತೆ, ಸಮಾಜವಾದವನ್ನು ಕೆಲವೊಮ್ಮೆ ರಾಮರಾಜ್ಯ ಅಥವಾ ಕೊರತೆಯ ನಂತರದ ವ್ಯವಸ್ಥೆ ಅಂತಲೂ ಸಹ ಇದನ್ನು ಕರಿತಾ ಹೋಗ್ತಾರೆ. ಆದರೂ ಸಹ ಆಧುನಿಕ ಅನುಯಾಯಿಗಳು ಸರಿಯಾಗಿ ಕಾರ್ಯಗತಗೊಳಿಸಿದ್ರೆ ಮಾತ್ರ ಅಂಥ ಕೆಲಸವನ್ನು ಮಾಡಬಹುದು ಅಂತಲೂ ಸಹ ಇವರು ನಂಬ್ತಾರೆ. ಸಮಾಜವಾದ ಅನ್ನೋದು ಸಮಾನತೆಯನ್ನು ಸೃಷ್ಟಿಸುತ್ತೆ, ಭದ್ರತೆಯನ್ನು ಸಹ ಇದು ಒದಗಿಸುತ್ತೆ ಅನ್ನೋದನ್ನು ಸಮಾಜವಾದಿಗಳು ವಾದವನ್ನು ಮಾಡ್ತಿದ್ದಾರೆ. ಒಬ್ಬ ಕಾರ್ಮಿಕನ ಮೌಲ್ಯವು ಅವರು ಕೆಲಸ ಮಾಡುವ ಸಮಯದಿಂದ ಬರ್ತಾ ಹೋಗುತ್ತೆ, ಆದರೆ ಅವರು ಉತ್ಪಾದಿಸತಕ್ಕಂಥ ಮೌಲ್ಯದಿಂದ ಅಲ್ಲ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ. ಆದರೆ ಬಂಡವಾಳಶಾಹಿ ಏನು ಮಾಡುತ್ತೆ, ಕಾರ್ಮಿಕರನ್ನು ಶ್ರೀಮಂತರ ಲಾಭಕ್ಕಾಗಿ ಇಲ್ಲಿ ಬಳಸ್ಕೊಳ್ತಾ ಇರೋದನ್ನು ನಾವು ಕ್ಯಾಪಿಟಲಿಸ್ಟಿಕ್ ಒಂದು ಕಾನ್ಸೆಪ್ಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಫೈನಲಿ ಸೋಷಿಯಲಿಸ್ಟ್ ಐಡಿಯಲ್ಸ್ ಇನ್ಕ್ಲೂಡ್ ಪ್ರೊಡಕ್ಷನ್ ಫಾರ್ ಯೂಸ್ ರಾದರ್ ದ್ಯಾನ್ ಫಾರ್ ಪ್ರಾಫಿಟ್ and equitable distribution of wealth and material resources among all people.
no more competitive buying and selling in the market, and free access to goods and services, or as an old socialist slogan describes it, from each according to ability to each according to their own need. ಸಮಾಜವಾದಿ ಆದರ್ಶಗಳು ಲಾಭಕ್ಕಿಂತ ಹೆಚ್ಚಾಗಿ ಬಳಕೆಗಾಗಿ ಉತ್ಪಾದನೆಯನ್ನು ಒಳಗೊಂಡಿರುತ್ತೆ. ಎಲ್ಲ ಜನರಲ್ಲಿ ಸಂಪತ್ತು ಮತ್ತು ವಸ್ತು ಸಂಪನ್ಮೂಲಗಳ ಸಮಾನವಾದ ವಿತರಣೆ, ಮಾರುಕಟ್ಟೆಯಲ್ಲಿ ಹೆಚ್ಚು ಸ್ಪರ್ಧಾತ್ಮಕ ಖರೀದಿ ಮತ್ತು ಮಾರಾಟ ಇಲ್ಲ, ಮತ್ತು ಸರಕು ಮತ್ತು ಸೇವೆಗಳಿಗೆ ಉಚಿತ ಪ್ರವೇಶ ಅಥವಾ ಹಳೆಯ ಸಮಾಜವಾದಿ ಘೋಷಣೆ, ಇವೆಲ್ಲವನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಪ್ರತಿಯೊಬ್ಬರಿಂದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಸಹ ಅಗತ್ಯಕ್ಕೆ ತಕ್ಕಂತೆ ಅನ್ನತಕ್ಕಂಥ ಒಂದು ಘೋಷವಾಕ್ಯವನ್ನು ಸಮಾಜವಾದ ಅನ್ನೋದು ಇಲ್ಲಿ ಒಳಗೊಂಡಿದೆ. ಸೊ ಇನ್ ದ ನೆಕ್ಸ್ಟ್ ಸೆಷನ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿ ಅರ್ಲಿ ಸೋಷಿಯಲಿಸಮ್ ಅನ್ನೋದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಹಾಕ್ತೀನಿ. ಐ ಹೋಪ್ ಸ್ಟೂಡೆಂಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದಿಸ್ ಮೀನಿಂಗ್ ಆ್ಯಂಡ್ elements. It is very very important. Even if I take up the early socialism, you must be easily understand. ನೀವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ನಾನು ಹೇಳೋದು ಕಾನ್ಸೆಪ್ಟ್ಸ್ ಯಾವುದು ನಿಮಗೆ ಅರ್ಥ ಆಗೋದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.